ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿಯಾಣದ ನಂಬರ್ಸ್ ಬರ್ತಾ ಇದೆ. ಬಿಜೆಪಿಗೆ 6ರಿಂದ 8 ಸ್ಥಾನ. ಹರಿಯಾಣದಲ್ಲೂ ಕೂಡ ಬಿಜೆಪಿ ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ಕಾಂಗ್ರೆಸ್ಗೆ 2ರಿಂದ 4 ಸ್ಥಾನ. ಬಿಜೆಪಿ 2ರಿಂದ 4 ಸ್ಥಾನಗಳನ್ನು ಕಳ್ಕೊಳ್ಬಹುದು ಎಂದು ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಹರಿಯಾಣದಲ್ಲಿ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡು ನಯಾಬ್ ಸೈನಿ ಹಿಂದುಳಿದ ವರ್ಗಕ್ಕೆ ಸೇರಿದ ಹೊಸ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಲಾಗಿತ್ತು. ಹರಿಯಾಣದಲ್ಲಿ ಬಿಜೆಪಿ 2ರಿಂದ 4 ಸ್ಥಾನಗಳನ್ನು ಕಳ್ಕೊಳ್ತಾ ಇದೆ ಅಂತ ಸಮೀಕ್ಷೆ ಹೇಳ್ತಾ ಇವೆ. ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ 19ರಲ್ಲಿ 10ಕ್ಕೂ 10 ಸ್ಥಾನಗಳನ್ನು ಬಿಜೆಪಿ ಹರಿಯಾಣದಲ್ಲಿ ಗೆದ್ದುಕೊಂಡಿತ್ತು. ಆದರೆ ಈ ಬಾರಿ 6ರಿಂದ 8 ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇವೆ. ಕಾಂಗ್ರೆಸ್ಗೆ 2ರಿಂದ 4 ಸ್ಥಾನ, ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 6ರಿಂದ 8, ಕಾಂಗ್ರೆಸ್ಗೆ 2ರಿಂದ 4. ಬಿಜೆಪಿ ಸೀಟ್ ಕಳೆದುಕೊಳ್ಳುವ ರಾಜ್ಯದ ಪೈಕಿ ಹರಿಯಾಣ ಕೂಡ ಒಂದು. ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಬಿಜೆಪಿ ಕಳ್ಕೊಳ್ಬಹುದು ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿತ್ತು. ಈಗ ರಾಜಸ್ಥಾನದ ನಂತರ ಹರಿಯಾಣದಲ್ಲೂ ಕೂಡ 10 ವರ್ಷಗಳ ಕಾಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ನಿಭಾಯಿಸಿದ ನಂತರ ಬಿಜೆಪಿ 2ರಿಂದ 4 ಸ್ಥಾನ ಕಳೆದುಕೊಳ್ಳಲಿದೆ. ಕಾಂಗ್ರೆಸ್ಗೆ 2ರಿಂದ 4 ಸ್ಥಾನಗಳು ಸಿಗ್ತವೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಜಾಟ್ ವರ್ಸಸ್ ನಾನ್ ಜಾಟ್ ಪೊಲರೈಸೇಷನ್ನ ಪಾಲಿಟಿಕ್ಸ್ ಹರಿಯಾಣದಲ್ಲಿ ನಡೆಯುತ್ತೆ. ಭೂಪಿಂದರ್ ಹುಡ್ಡಾ ಇದ್ದಕ್ಕಿದ್ದಂತೆ 6 ತಿಂಗಳಿಂದ ಆಕ್ಟಿವ್ ಆಗಿದ್ರು. ಅದರ ಲಾಭ ಬಿಜೆಪಿಗೆ ಕಾಂಗ್ರೆಸ್ಗೆ ಸಿಕ್ಕಂತೆ ಹರಿಯಾಣದಲ್ಲಿ ಕಾಣ್ತಾ ಇದೆ. ಇಡೀ ಅಂದರೆ ಈ ಎಕ್ಸಿಟ್ ಪೋಲ್ಗಳ ನಂಬರ್ಸ್ಗಳನ್ನು ನೋಡ್ತಾ ಇದ್ದಾಗ ರಾಜಸ್ಥಾನ್, ಹರಿಯಾಣ ಇಲ್ಲಿ ಈಗಿನ ಪೈಕಿ ರಾಜಸ್ಥಾನ್, ಹರಿಯಾಣದಲ್ಲಿ ಬಿ ಜೆ ಪಿ ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ NDA ಸೀಟ್ ಕಳ್ಕೊಳ್ತಾ ಇದೆ. ಬಿ ಜೆ ಪಿ ಕಳೆದ ಬಾರಿ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದನ್ನು ಸಮೀಕ್ಷೆ ಹೇಳ್ತಾರೆ. ಅಂದರೆ ಬಿ ಜೆ ಪಿಯ ಟ್ಯಾಲಿ ತೆಗೆದುಕೊಂಡಾಗ ಈಗ ಮುಖ್ಯ ಏನು, NDA ಟ್ಯಾಲಿ ನಂತರ ಬರುತ್ತೆ. ಇಫ್ ಬಿ ಜೆ ಪಿ ಕ್ರಾಸಸ್ 272 ಆರ್ ನಾಟ್ ಇಸ್ ಇಂಪಾರ್ಟೆಂಟ್. ಹಾಗಿರುವಾಗ ಹರಿಯಾಣ, ರಾಜಸ್ಥಾನ್, ಕರ್ನಾಟಕದಲ್ಲಿ ಬಿ ಜೆ ಪಿ ಸೀಟ್ಗಳನ್ನು ಕಳ್ಕೊಳ್ಬಹುದು ಅಂತಕ್ಕಂಥದ್ದನ್ನು ವಿಶ್ಲೇಷಣೆಗಳು ಹೇಳ್ತಾ ಇದ್ವು. ಆದರೆ ಬಿ ಜೆ ಪಿ ಸೀಟ್ಗಳನ್ನು ಗಳಿಸುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಎಕ್ಸಾಕ್ಟ್ ಪೋಲ್ ಏನು ಬರುತ್ತೆ 4ನೇ ತಾರೀಕು ಗೊತ್ತಾಗುತ್ತೆ. ಯಾವ್ಯಾವ ಈ ಕೆಲ ರಾಜ್ಯಗಳಲ್ಲೇನು ಬಿ ಜೆ ಪಿ ಸೀಟ್ ಕಳ್ಕೊಳ್ತಾ ಇದೆ ಅದನ್ನು ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಭರ್ಪಾಯಿ ಮಾಡಿಕೊಳ್ಳುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ನೋಡಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ವಿಭಜನೆ ಮತ್ತು NCP ವಿಭಜನೆ ಅದು ಮರಾಠ ಸಮುದಾಯದ ಮೇಲೆ ದೊಡ್ಡ ಮಾನಸಿಕ ಪರಿಣಾಮ ಬೀರಿಬಿಟ್ಟಿದೆ. ಅಲ್ಲಿ ಏನೇ ಆದರೂ ಕೂಡ ಬಾಲ್ ಠಾಕ್ರೆ ಬಗ್ಗೆ ಇವತ್ತಿಗೂ ಗೌರವ ಇದೆ ಸ್ವಲ್ಪ ಮಟ್ಟಿಗೆ. ಶರದ್ ಪವಾರ್ ಕೂಡ ಇವತ್ತಿಗೂ ಕೂಡ ಅಲ್ಲಿ ಜನಮಾನಸದಿಂದ ದೂರ ಆಗಿಲ್ಲ. ಈ ಇಳಿ ವಯಸ್ಸಿನಲ್ಲಿ ಕೂಡ ಶರದ್ ಪವಾರ್ ಈಸ್ ಅ ಪವರ್ ಸೆಂಟರ್. ಅವ್ರಿಗೆ ದ್ರೋಹ ಮಾಡಿದರು ಅಂತ, ಬಾಲ್ ಠಾಕ್ರೆಗೆ ದ್ರೋಹ ಮಾಡಿದರು, ಶರದ್ ಪವಾರಿಗೆ ದ್ರೋಹ ಮಾಡಿದರು ಅಂತ ಅವ್ರ ಪಕ್ಷದಿಂದ ಯಾರು ಸಿಡಿದು ಹೋದ್ರು ಅವ್ರ ಬಗ್ಗೆ ಆ ಭಾವನೆ ಉಳ್ಕೊಂಡಿದೆ. ಆಮೇಲೆ ಮರಾಠ ಮೀಸಲಾತಿ ವಿಚಾರದಲ್ಲಿ ಕೂಡ ಅಲ್ಲಿನ ಸರ್ಕಾರ ಸ್ವಲ್ಪ ಗೊಂದಲದಲ್ಲೇ ಇತ್ತು. ಹೀಗಾಗಿ ಮಹಾರಾಷ್ಟ್ರಕ್ಕೆ ಅದರ ಪರಿಣಾಮ ಈಗ ನಾವು ರಾಜ್ಯದಿಂದ ರಾಜ್ಯಕ್ಕೆ ನಾಳೆನೂ ಇಡೀ ದಿನ ಹರಿಯಾಣದಲ್ಲಿ ಕೂಡ. ಬಟ್ ಈ ನಂಬರ್ಸ್ಗಳನ್ನು ನೋಡಿದಾಗ ಡೂ ಯು ಥಿಂಕ್ ಬಿ ಜೆ ಪಿ ವಿಲ್ ಕ್ರಾಸ್ 290, 300 ಆಗುತ್ತೆ? ಯಾಕಂತಂದ್ರೆ ಅವ್ರು ನೋಡಿ, ಪಶ್ಚಿಮ ಬಂಗಾಳದಲ್ಲೂ ಈ ಸಾರಿ ಹೋದ ಸಾರಿಗಿಂತ ಹೆಚ್ಚಿನ ಸೀಟ್ ಬರ್ತಾ ಇದೆ. ಒಡಿಸ್ಸಾದಲ್ಲಿ ನಾವು ಅನ್ಕೊಳ್ತಾ ಇದ್ವಿ ಏನು ಇಷ್ಟು ಭೀಕರವಾಗಿ ನವೀನ್ ಪಟ್ನಾಯಕ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಅಂತಂದ್ಬಿಟ್ಟು. ಅಲ್ಲಿ ವಾತಾವರಣ ಖಂಡಿತವಾಗಿ ಬದಲಾಗಿದೆ. ಒಡಿಸ್ಸಾ ವಾತಾವರಣ, ಅಲ್ಲಿ ಅಸೆಂಬ್ಲಿ ಚುನಾವಣೆ ಸಮೀಕ್ಷೆ ಏನು ಹೇಳುತ್ತೆ ನೋಡಬೇಕು, ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ನೋಡಿ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ 0ರಿಂದ 2 ಸ್ಥಾನ, ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ. ಅಲ್ಲಿ ಕಾಂಗ್ರೆಸ್ 7ರಿಂದ 9 ಸೀಟ್ಗಳನ್ನು ಗೆಲ್ಲಬಹುದು ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ವಾರ್ನಿಂಗ್ ಬೆಲ್ ಫಾರ್ ಆಮ್ ಆದ್ಮಿ ಪಾರ್ಟಿ.
ಇಂತಿಂತ ಸರ್ಕಾರ ಅಲ್ಲ, ಪ್ರಚಂಡ ಬಹುಮತದ ಸರ್ಕಾರ. 114ಕ್ಕೆ 94 ಸೀಟ್ ಇದೆ ಅವ್ರಿಗೆ. ಆಮ್ ಆದ್ಮಿ ಪಾರ್ಟಿ ಎರಡೂ ರಾಜ್ಯದಲ್ಲಿ ಸೇರಿಸಿದ್ರು 2ರಿಂದ 3 ಸ್ಥಾನಗಳನ್ನು ಗೆಲ್ಬಹುದು. 0 ಗೆದ್ರು ಆಶ್ಚರ್ಯ ಇಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಕಾಂಗ್ರೆಸ್ 7ರಿಂದ 9, ಬಿಜೆಪಿ 2ರಿಂದ 4 ಸೀಟ್ಗಳನ್ನು ಪಂಜಾಬ್ನಲ್ಲಿ ಗೆಲ್ಬಹುದು ಅಂತಕ್ಕಂಥದ್ದನ್ನು ಸಮೀಕ್ಷೆ ಹೇಳ್ತಾ ಇವೆ. ಪಂಜಾಬ್ ಮತ್ತು ತಮಿಳುನಾಡು, ಕೇರಳ ಈ 3 ರಾಜ್ಯಗಳು ಬಿಜೆಪಿಯ ಪಾಲಿಗೆ ಒಂದು ರೀತಿಯ ಬರಗಾಲದ ರಾಜ್ಯಗಳು. ಅಲ್ಲಿ ಬಿಜೆಪಿ 2ರಿಂದ 4 ಸ್ಥಾನ ಗೆಲ್ತಾ ಇದ್ರೆ, ಆಮ್ ಆದ್ಮಿ ಪಕ್ಷ ಸರ್ಕಾರ ಇಟ್ಟುಕೊಂಡು ಭಗವಂತ್ ಸಿಂಗ್ ಮಾನ್ರಂಥ ಒಬ್ಬ ಪಾಪ್ಯುಲರ್ ಮುಖ್ಯಮಂತ್ರಿ ಇದ್ದು ಕೂಡ ಆಂಟಿ ಇನ್ಕಂಬನ್ಸಿ ಆಮ್ ಆದ್ಮಿ ಪಕ್ಷಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಪಂಜಾಬ್ನ ರಿಸಲ್ಟ್ ಹೇಳ್ತಾ ಇವೆ. 0ಯಿಂದ 2, ಕಾಂಗ್ರೆಸ್ 7ರಿಂದ 9. ಆಮ್ ಆದ್ಮಿ ಪಕ್ಷದ ಒಟ್ಟಾರೆ ಸಾಧನೆ, ಆಮ್ ಆದ್ಮಿ ಪಕ್ಷ ಎಷ್ಟು ಸದ್ದು ಮಾಡುತ್ತೆ ಅಷ್ಟು ಲೋಕಸಭಾ ಸೀಟ್ಗಳನ್ನು ಗೆಲ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ದಿಲ್ಲಿಯ ಲಿಕ್ಕರ್ ಹಗರಣ, ಭ್ರಷ್ಟಾಚಾರ ವಿರೋಧಿ ಪಕ್ಷ, ಭ್ರಷ್ಟಾಚಾರ ವಿರೋಧಿ ಸಂಘಟನೆ ಭ್ರಮೆ ಏನಿತ್ತು ಅದು ಭ್ರಮನಿರಸರಾಗಿರೋದ್ರಿಂದ ಅದರ ಪರಿಣಾಮ ದಿಲ್ಲಿ ಮತ್ತು ಪಂಜಾಬ್ 2 ರಾಜ್ಯಗಳಲ್ಲಿ ಆಗ್ತಾ ಇದೆ ಅಂತ ಕಾಣುತ್ತೆ. ಇವರು ಜೈಲಿಂದ ಹೊರಗೆ ಬಂದವರೆ ಎಷ್ಟೇ ದೊಡ್ಡ ಪರಾಕ್ರಮದ ಮಾತಾಡಿದ್ರು ಕೂಡ ಅಂತ ರಾಕ್ಷಸ ಸ್ವರೂಪ ತಾಳ್ಬಿಟ್ರು ಈ ಅರವಿಂದ್ ಕೇಜ್ರಿವಾಲ್. ಜೊತೆಗೆ ಮೊನ್ನೆ ಅವರ ರಾಜ್ಯಸಭಾ ಮಹಿಳಾ ಸದಸ್ಯ ಮೇಲೆ ನಡೆದಿರೋ ದಾಳಿ, ಇವೆಲ್ಲವೂ ಕೂಡ ಒಟ್ಟಾರೆ ಒಂದು ಅಡ್ವರ್ಸ್ ಎಫೆಕ್ಟ್ ಆಗಿದೆ ಪಂಜಾಬ್ ಮತ್ತು ದೆಹಲಿ 2 ರಾಜ್ಯಗಳಲ್ಲಿ ಕೂಡ. ಇದು ಆಮ್ ಆದ್ಮಿ ಪಕ್ಷಕ್ಕೂ ಒಂದು ರೀತಿಯ ಮಾರ್ನಿಂಗ್ ದೊಡ್ಡ ರೀತಿ ರಿಸಲ್ಟ್ಸ್. ಹೌದು. ಈಗೊಂದು ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಅಜಿತ್ ನ್ಯೂಸ್ ಅವರ್ ನಡೆಸ್ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.